ಶ್ರೀನಿವಾಸಪುರ ರಮೇಶ್ ಕುಮಾರ್ ಅವರವರು ಎಲ್ಲ ಸಂದರ್ಭದಲ್ಲಿ ನಮಗೆ ಸಹಕಾರ ಕೊಟ್ಟಂತವ್ರು. ಎಲ್ಲ ಸಂದರ್ಭ ನಮ್ಮ ಹಣೆಬರ ಈ ಸರ್ಕಾರದಲ್ಲಿ ಅವ್ರು ಗೆಲ್ಲಿಲ್ಲ, ನೋವಾಗ್ತದೆ ಅಂತ ಒಬ್ಬ ನಾಯಕರಿಗೆ ಕಳ್ಕೊಂಡಿದ್ದೀವಿ ನಾವು ಇವತ್ತು ಈ ಜಿಲ್ಲೆಯಲ್ಲಿ. ಕೊಟ್ಟರು ಹಾಸ್ಟೆಲ್ ಮಾಡೋದಕ್ಕೆ ಸಹಕಾರ ಕೊಟ್ಟರು, ಎಲ್ಲ ಸಹಕಾರ ಕೊಟ್ಟಿದ್ದು ಅವರೇ ಕೊಟ್ಟಿದ್ದರಿಂದ ನಮ್ಮ ಆಡಳಿತ ಮಾಡಲು ಈಸಿ ಆಯ್ತು. ಸರ್ಕಾರ ಮತ್ತು ಶಾಸಕರು ಮಂತ್ರಿಗಳು ಇವತ್ತು ನೋವಿನ ಸಂಗತಿ ಏನಂದ್ರೆ ಸೋಲಾರ್ ಪ್ಲಾಂಟ್ ಬಗ್ಗೆ ಟೀಕೆ ಮಾಡ್ತಾರೆ, ಎಮ್ಮಿಕೆ ಗೋಲ್ಡನ್ ಡೈರಿ ಬಗ್ಗೆ ಟೀಕೆ ಮಾಡ್ತಾರೆ, ನಮ್ಮ ಆಡಳಿತ ಮಂಡಳಿ ಬಗ್ಗೆ ಟೀಕೆ ಮಾಡ್ತಾರೆ. ಅದು ವಿರೋಧ ಪಾರ್ಟಿ ಹೊರತು ಟೀಕೆ ಮಾಡ್ತಾ ಇಲ್ಲ. ನಂಗೆ ನೋವಾಗೋದು ಅಂದ್ರೆ ಎಲ್ಲ ಸಹಕಾರ ಕೊಟ್ಟಂತಾರೆ. ಅವ್ರ ಸಹಕಾರದಿಂದ ಇಷ್ಟೆಲ್ಲ ಪ್ರಾಜೆಕ್ಟ್ ಮಾಡಿದ್ರು ಕೂಡ ಇವತ್ತು ಟೀಕೆ ಮಾಡೋದು ನೋಡಿದಾಗ ಎಲ್ಲೋ ಒಂದ್ ಕಡೆ ವೈಯಕ್ತಿಕವಾಗಿ ಟೀಕೆ ಮಾಡ್ತಾರೆ ಅಂತ ನೋವು ಕೂಡ ಇದೆ. ಅದೇನೇ ಆಗ್ಲಿ ಇವತ್ತು ರಿಸಲ್ಟ್ ನಮ್ಮ ಮುಂದೆ ಇದೆ, ರಿಸಲ್ಟ್ ಕೊಟ್ಟಿದ್ದಾರೆ. ಇವತ್ತು ಆಡಳಿತ ಮಂಡಳಿ ನಾವು ತಗೊಂಡಂತ ತೀರ್ಮಾನಗಳಿಂದ ಇವತ್ತು ಮಾಲೂರು ತಾಲೂಕಲ್ಲಿ 3 ಗೆದ್ದಿದ್ವಿ. ಜಯಸಿಂಹಣ್ಣ ಇನಾಮಿನೇಷನ್ ಮಾಡಿದಿರಿ. ಶ್ರೀನಿವಾಸಪುರ ರಮೇಶ್ ಕುಮಾರ್ ಅವರವರು ಎಲ್ಲ ಸಂದರ್ಭದಲ್ಲಿ ನಮಗೆ ಸಹಕಾರ ಕೊಟ್ಟಂತವ್ರು. ಎಲ್ಲ ಸಂದರ್ಭ ನಮ್ಮ ಹಣೆಬರ ಈ ಸರ್ಕಾರದಲ್ಲಿ ಅವ್ರು ಗೆಲ್ಲಿಲ್ಲ, ನೋವಾಗ್ತದೆ ಅಂತ ಒಬ್ಬ ನಾಯಕರಿಗೆ ಕಳ್ಕೊಂಡಿದ್ದೀವಿ ನಾವು ಇವತ್ತು ಈ ಜಿಲ್ಲೆಯಲ್ಲಿ. ಈ ಸರ್ಕಾರದಂತ ಒಬ್ಬ ನಾಯಕರು ಇವತ್ತಿದ್ದಿದ್ರೆ ನಮ್ಮನ್ನು ಈ ರೀತಿ ಬಿಡ್ತಾ ಇರ್ಲಿಲ್ಲ. ನಾವು ಎಲ್ಲ ಒಟ್ಟಿಗೆ ತಗೊಂಡು ಹೋಗ್ತದೆ. ನಾನು 5 ವರ್ಷ MLA ಇದ್ದಾಗ ಮೈತ್ರಿ ಸರ್ಕಾರದಲ್ಲಿ ಅವರು ಸ್ಪೀಕರ್ ಆಗಿದ್ದ ಸಂದರ್ಭದಲ್ಲೂ ಕೂಡ ನಮ್ಮನ್ನೆಲ್ಲ ಕರೆದು ಮಾತಾಡೋರು, MLA ಕರೆದು. ಮತ್ತೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಕೂಡ ನಮ್ಮನ್ನು ಕರೆದು ಒಂದು ಕಡೆ 2 ತಿಂಗಳಿಗೂ 3 ತಿಂಗಳಿಗೂ ನಮ್ಮ ಅಭಿಪ್ರಾಯಗಳನ್ನ ಕೇಳ್ತಾ ಇದ್ರು, ಸಹಕಾರವನ್ನು ಕೊಡ್ತಾ ಇದ್ರು. ಇವತ್ತು ಅಂತವ್ರು ಇಲ್ಲದೆ ಇದ್ರು ಕೂಡ ಇವತ್ತು ಎಲ್ಲರ ಸಹಕಾರದಿಂದ ಇವತ್ತು ಆಡಳಿತ ಮಂಡಳಿ ಮತ್ತೆ ಬಂದಿದ್ದೀವಿ. ನಾವು ಒಳ್ಳೆ ಆಡಳಿತ ಕೊಟ್ಟಿರೋದ್ರಿಂದ ಜಯಸಿಂಹಣ್ಣನ ಗೆಲ್ಸಿದ್ರಿ. ನಾವು ಒಳ್ಳೆ ಆಡಳಿತ ಕೊಟ್ಟಿರೋದ್ರಿಂದ ಸುಮಾರು ಜನ ಮೆಜಾರಿಟಿ ಡೈರೆಕ್ಟ್ ಗೆದ್ದಿದ್ವಿ. ಒಳ್ಳೆ ಆಡಳಿತ ಕೊಟ್ಟಿದ್ರಿಂದ ನಮ್ಮ ನಾಯಕರುಗಳು ಮತ್ತೆ ನಿರ್ದೇಶಕರು ನನ್ನ ಕೂಡ ಅಧ್ಯಕ್ಷ ಮುಂದುವರಿಯಪ್ಪ ಅಂತ ಹೇಳಿದ್ರಿ. ಇವತ್ತು ಮುಂದುವರೆದು ಮೊದಲನೇ ಬೋರ್ಡಲ್ಲಿ ನಾವು ತೀರ್ಮಾನ ತಗೊಂಡಿದ್ವಿ. ಹಾಲು ಉತ್ಪಾದಕರ ಪರವಾಗಿ ಮೊದಲನೇ ಬೋರ್ಡಲ್ಲೇ ತೀರ್ಮಾನ ತಗೊಂಡಿರೋದೇ. ಇವತ್ತು ವಿಭಜನೆ ಆದ್ಮೇಲೆ ನಾವು 7-7.5 ಲಕ್ಷ ಲೀಟರ್ ಬಂದಿದ್ವಿ ಹಾಲು. 1 ವರ್ಷದಲ್ಲಿ 10 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡಬೇಕು. ನೆನ್ನೆ ಬೋರ್ಡಲ್ಲಿ ತೀರ್ಮಾನ ಮಾಡಿದ್ವಿ. ಏನ್ ಮಾಡಬೇಕು? ಸಂಘಗಳನ್ನ ಹೆಚ್ಚಿಗೆ ಮಾಡಬೇಕು. ಹಾಲು ಉತ್ಪಾದನೆ ಹೆಚ್ಚಿಗೆ ಮಾಡಬೇಕಾದ್ರೆ ಎಷ್ಟು ಹಳ್ಳಿಗಳಲ್ಲಿ ಸಂಘಗಳಿಲ್ಲ, ಎಲ್ಲಾ ಕಡೆ ಎಲ್ಲೆಲ್ಲಿ ಹಾಲಿದೆ ಅಲ್ಲೆಲ್ಲ ಕಡೆ ಸಂಘ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ವಿ ನೆನ್ನೆ ಬೋರ್ಡಲ್ಲಿ. ಅದ್ರ ಜೊತೆಗೆ ಕಾಮನ್ ಸಾಫ್ಟ್ವೇರ್ ಕಂಪಲ್ಸರಿ ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘಗಳನ್ನ ಫಿಕ್ಸ್ ಮಾಡಬೇಕು. ಕಾಮನ್ ಸಾಫ್ಟ್ವೇರ್ ಫ್ಯಾಟ್ ಮೇಲೆ ರೇಟ್ ಕೊಡೋದು. ಹಾಲು ಉತ್ಪಾದಕರಿಗೆ ಫ್ಯಾಟ್ ಮೇಲೆ ರೇಟ್ ಕೊಟ್ಟಾಗ ನಿಜವಾಗ್ಲೂ ಹಾಲು ಉತ್ಪಾದಕ ಅನುಕೂಲ ಆಗ್ತದೆ. ಒಂದೇ ಉದ್ದೇಶದಿಂದ ನಿನ್ನೆ ಬೋರ್ಡಲ್ಲಿ ತೀರ್ಮಾನ ತಗೊಂಡಿದ್ವಿ. ಅದ್ರ ಜೊತೆಗೆ BMCಗಳು ಕೂಡ ಹೆಚ್ಚಿಗೆ ಮಾಡಬೇಕು, ಅದು ಕೂಡ ತೀರ್ಮಾನ ತಗೊಂಡಿದ್ವಿ. ಇನ್ನೊಂದು ಆಮೇಲೆ ಇನ್ಶೂರೆನ್ಸ್ ವಿಶೇಷವಾಗಿ ನಿನ್ನೆ ಬೋರ್ಡಲ್ಲಿ ತೀರ್ಮಾನ ತಗೊಂಡಿದ್ದು. 3 ತುಂಬಾ ಇಂಪಾರ್ಟೆಂಟ್ ವಿಷಯಗಳು. 10 ಲಕ್ಷ ಮಾಡಬೇಕಾದ್ರೆ ಹಾಲು ಹೆಚ್ಚಿಗೆ ಮಾಡಬೇಕಾದ್ರೆ ಸಂಘಗಳು ಮಾಡಬೇಕು. ಆಮೇಲೆ ಹಾಲು ಉತ್ಪಾದಕರಿಗೆ ಕರೆಕ್ಟ್ ಫ್ಯಾಟ್ ಮೇಲೆ ರೇಟ್ ಕೊಡ್ಬೇಕಾದ್ರೆ ಸಾಫ್ಟ್ವೇರ್ ಕಾಮನ್ ಸಾಫ್ಟ್ವೇರ್ ಮಾಡಬೇಕು. 3ನೇದು ಇನ್ಶೂರೆನ್ಸ್. ಒಂದು ನೆನಪು ಮಾಡ್ಕೊಳ್ರಿ ನೀವೆಲ್ಲ, ವರ್ಷಕ್ಕೆ 1 ಸಾರಿ ಮಾತ್ರ ಇನ್ಶೂರೆನ್ಸ್ ಇತ್ತು. ಅಲ್ಲಗೌಡ್ರೆ 1 ಸಾರಿ ಇತ್ತು. ನನ್ನ ಪ್ರಕಾರ 30 ರಿಂದ 40 ಸಾವಿರ ಇತ್ತು. ಅದನ್ನ ನಮ್ಮ ಆಡಳಿತ ಮಂಡಳಿ ವರ್ಷಕ್ಕೆ 2 ಸಾರಿ ಕೊಟ್ವಿ. ಕಂಪಲ್ಸರಿ ಎಲ್ಲ 100% ಇನ್ಶೂರೆನ್ಸ್ ಮಾಡಬೇಕು ಅಂತ. ಆದ್ರೆ 100% ಆಗ್ಲಿಲ್ಲ. ವರ್ಷಕ್ಕೆ 2 ಸಾರಿ ಕೊಡೋ ಜೊತೆಗೆ 70 ಸಾವಿರ ಇನ್ಶೂರೆನ್ಸ್ ಕೊಟ್ಟಿವಿ ನಾವು. 70 ಸಾವಿರ ಕೊಟ್ಟರು, 2 ಸಾರಿ ಕೊಟ್ಟರು ಕೂಡ 100% ಆಗಿಲ್ಲ. ಬರೀ 60% ಮಾತ್ರ ಇನ್ಶೂರೆನ್ಸ್ ಕಟ್ಟಿದ್ದಾರೆ. ಅಂಕಿಅಂಶ ತಗೊಂಡ್ವಿ. ಅದಕ್ಕೆ ಏನ್ ಮಾಡಬೇಕು ಅಂತ ನೋಡಿದಾಗ 3 ಸಾರಿ ಇನ್ಶೂರೆನ್ಸ್ ಕಟ್ಟೋ ತೀರ್ಮಾನ ಮಾಡಿದ್ವಿ ನಾನು ಆಡಳಿತ ಮಂಡಳಿ. 4 ತಿಂಗಳಿಗೆ 1 ಸಾರಿ ಇನ್ಶೂರೆನ್ಸ್ ಅನ್ನು ಕಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಉದ್ದೇಶ ಏನಂದ್ರೆ 100% ಎಷ್ಟು ರಾಸುಗಳಿದೆ ಅಷ್ಟು ರಾಸುಗಳಿಗೆ ಇನ್ಶೂರೆನ್ಸ್ ಇರಬೇಕು ಅನ್ನೋ ಉದ್ದೇಶ. 70 ಸಾವಿರ ಕೊಡ್ತೀವಿ. ಇಷ್ಟು ನಾನು ನಿನ್ನ ಆಡಳಿತ ಮಂಡಳಿ ತಗೊಂಡಿದ್ವಿ. ನಿಮ್ಗೆಲ್ಲರಿಗೂ ಕೂಡ ನೀವೇನು ಜಯಸಿಂಹಣ್ಣ ಮೇಲೆ ನಂಬಿಕೆ ಇಟ್ಟಿದ್ರಿ, ನಮ್ಮ ಆಡಳಿತ ಮಂಡಳಿ ಮೇಲೆ ನಂಬಿಕೆ ಇಟ್ಟಿದ್ರಿ. ಇವತ್ತು ನಮ್ಮ ಆಡಳಿತ ಮಂಡಳಿ ಸಂಸ್ಥೆ ಮತ್ತು ಹಾಲು ಉತ್ಪಾದಕರ ಪರವಾಗಿ ಕೆಲಸ ಮಾಡ್ತೀವಿ. ಅದ್ರ ಜೊತೆಗೆ ವಿಶೇಷವಾಗಿ ಸರ್ಕಾರ ಇದೆ, ಮತ್ತೆ ಒಳ್ಳೆ ಶಾಸಕರುಗಳಿದ್ದಾರೆ. ಅವರು ಆ ಸಹಕಾರ ಬೇಕಾಗ್ತದೆ. ನಾವೇನೇ ತೀರ್ಮಾನ ತಗೋಬೇಕಾದ್ರೂ ಸರ್ಕಾರ ಮತ್ತು ಶಾಸಕರುಗಳು ಮಂತ್ರಿಗಳು ಸಹಕಾರ ಬೇಕಾಗ್ತದೆ. ಅವರೆಲ್ಲರ ಸಹಕಾರದಿಂದ ಈ ಸಂಸ್ಥೆಯನ್ನು ನಿಮ್ಮ ನಂಬಿಕೆ ಉಳಿಸ್ಕೊಳ್ಳುವಂತ ಆಡಳಿತವನ್ನ ಮಾಡ್ತೀವಿ ಅಂತೇಳಿ ವಿಶೇಷವಾಗಿ ನಾಳೆ ಮಾಲೂರಲ್ಲಿ ಇಟ್ಕೊಂಡಿದ್ದಾರೆ. ಹಾಲು ಉತ್ಪಾದಕರ ಅಭಿನಂದನಾ ಸಮಾವೇಶ ಅಂತ ಇಟ್ಕೊಂಡಿದ್ದಾರೆ. ನನ್ನ ಪ್ರಕಾರ 12 ಸಾವಿರ ಜನ ಸೇರ್ತಾರೆ. ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದಾರ. ಇಲ್ಲಿ ಇವತ್ತು ನಮ್ಮ DM ಎಲ್ಲರಿಗೂ ಫೋನ್ ಬರ್ತಾರೆ. ಅವ್ರು ದೊಡ್ಡದ ಅವರೇ ಇವಾಗ ನಮ್ಮ ಜಯಸಿಂಹನ್ ಹೇಳ್ದಂಗೆ ಅವರೇ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ. ಸುಮಾರು 10 ರಿಂದ 12 ಸಾವಿರ ಹಾಲು ಉತ್ಪಾದನೆ ಮಾಡಬೇಕು ಅಂತೇಳಿ. ನಿಮ್ಮನ್ನು ನೋಡಿದಾಗ ನಂಗೆ ಖುಷಿ ಆಯ್ತು. ನೀವೆಲ್ಲ ಅಧ್ಯಕ್ಷಗಳೆಲ್ಲ ಸೇರಿ
ಜಯಸಿಂಹಣ್ಣಗೆ ಸನ್ಮಾನ ಇಟ್ಕೊಂಡಿದ್ರಿ. ನಾವೆಲ್ಲರೂ ಕೂಡ ನಿಮ್ಮ ಜೊತೆಲಿ ಇರ್ತೀವಿ. ನಮಸ್ಕಾರ.